ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಾಸು, ನಾವೇ ಖತರ್ನಾಕ್ಗಳು ಅಂದ್ರೆ ಈ ಬಾಲರಾಜ ನಮಗಿಂತ ಖತರ್ನಾಕ್ ಇದ್ದಂಗಿದ್ದಾನೆ ಬಾಸು. ಅಲ್ಲ, ನನಗೆ ಅನ್ನಿಸ್ತಾ ಇರೋದೇನು ಅಂದ್ರೆ ನಮ್ ತರನೇ ಅವನೂ ಮೈನನ್ನೇ ಗುರಿ ಮಾಡ್ಕೊಂಡವನೇ ಅನ್ನಿಸ್ತಾ ಇದೆ. ಮಾಡ್ಕೊಳ್ಳಿ ಬಿಡು, ನಮಗೂ ಅದೇ ತಾನೇ ಬೇಕಿರೋದು. ಅವನ್ ಕೊಡೋ ಕಿರಿಕಿರಿನ ತಾಳ್ಲಾರ್ದೆ ಆ ಮೈನ ಕಾಲ್ ಕುಂಡ್ಕೊಂಡು ರೆಕ್ಕೆ ಹಾರ್ಕೊಂಡು ಮೈಲಾರ್ಪುರಕ್ಕೆ ಹಾರ್ಕೊಂಡ್ ಬರ್ಬೇಕು. ಇವಳು ಹಾರ್ಕೊಂಡು ಅಲ್ಲಿಗೆ ಬರೋದಿರ್ಲಿ ಬಾಸು, ಆ ಮುತ್ತಣ್ಣ ಇನ್ನೂ ಅಲ್ಲಿಂದ ಇಲ್ಲಿಗೆ ಹಾರ್ಕೊಂಡು ಬರ್ಲಿಲ್ವೇ? ಬರ್ತಾನಿರೋ, ಇವತ್ ನಾವ್ ಅಂದ್ಕೊಂಡಿರೋದು ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಮಸ್ಕಾರ. ನಮಸ್ಕಾರ, ಹೇಳಿ. ನನ್ನ ಹೆಸರು ಮುತ್ತಣ್ಣ ಅಂತ. ನಮಸ್ಕಾರ ಸರ್, ಮುತ್ತಣ್ಣ ಅವರಾ? ಬನ್ನಿ ಸರ್, ಕುತ್ಕೊಳ್ಳಿ ಸರ್. ಪರವಾಗಿಲ್ಲ ಕಣವ. ಸರ್ ಬನ್ನಿ ಸರ್, ಕುತ್ಕೊಳ್ಳಿ ಕುತ್ಕೊಳ್ಳಿ. ಸರ್, ಅದು ನಮ್ ಬಾಸ್ ಮೀಟಿಂಗ್ ಅಲ್ಲಿದ್ದಾರೆ, ಬಂದ್ಮೇಲೆ ಮೀಟ್ ಮಾಡಿಸ್ತೀನಿ. ಏನಾದ್ರು ತಗೊಳ್ತೀರಾ? ಬೇಡ ಕಣವ, ಏನು ಬೇಡ. ಸರ್, ತುಂಬಾ ದೂರದಿಂದ ಬಂದಿರ್ತೀರಾ, ಸುಸ್ತಾಗಿರತ್ತೆ. ಏನಾದ್ರು ತರ್ತೀನಿ, ಕುಡೀರಿ ಸರ್. ಬೇಡ ಕಣವ. ತರ್ತೀನಿ, ಇರಿ ಸರ್. ನಂಗೆ ಇಷ್ಟೆಲ್ಲ ಮರ್ಯಾದೆ ಕೊಡ್ತವ್ರೆ, ಎಲ್ಲೋ ನನ್ ಕೂಸು ಒಳ್ಳೆ ಕೆಲ್ಸನೇ ಮಾಡ್ತಿರ್ಬೇಕು. ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ಯಾ? ಅಕ್ಕ, ಶರ್ಟ್ ಐರನ್ ಮಾಡ್ಬೇಕಾದ್ರೆ ಸುಟ್ಟೋಯ್ತು. ಅಯ್ಯೋ ಮೈನಾ, ಏನಾತ? ಅಕ್ಕ, ಯವ್ವ, ನಾವಲ್ಲೇ. ಅಯ್ಯೋ, ಯಾಕೆ ಹೀಗ್ ಮಾಡ್ದೆ ಮೈನಾ? ಅಕ್ಕ, ನಾನೇನು ಮಾಡಿಲ್ಲ. ಐರನ್ ಬಾಕ್ಸ್ ತೆಗೆದು ಅದ್ರ ಮೇಲಿಟ್ನ ಕಚ್ಕೊಂಡ್ಬಿಡ್ತು. ಐರನ್ ಬಾಕ್ಸ್ ನ ಸೆಟ್ ಮಾಡ್ಕೋಬೇಕು ತಾನೆ? ಇಲ್ಲ ಅಕ್ಕ, ಎಲ್ಲ ಸರಿಯಾಗೇ ಇತ್ತು. ಆದ್ರೂ ಏ ಜಯಂತಿ, ಮಾತಾಡ್ಕೊಂಡು ನಿಂದ್ರೋಷ್ಟು ಟೈಮ್ ಇಲ್ಲ. ಆ ಬಾಲರಾಜ್ ಬಂದಂದ್ರೆ ಎಲ್ಲಾರ್ಗು ಬೆಂಡೆತ್ ಬಿಡ್ತಾನ. ಅಕ್ಕ, ಈಗೇನ್ ಮಾಡೋದು? ಸರಿ ಸರಿ, ಅವ್ನ್ ನೋಡೋಕ್ಕೂ ಮುಂಚೆ ಈ ಶರ್ಟ್ ನ ಎಕ್ಸ್ಚೇಂಜ್ ಮಾಡ್ಬಿಡೋಣ, ಆಗ ಅವನು ಗೊತ್ತಾಗಲ್ಲ. ಹಂಗ ಮಾಡೋಣ ಬರ್ರಿ. ನಿಂತ್ಕೊಳ್ಳಿ. ಕೆಲ್ಸ ಮಾಡು ಅಂದ್ರೆ ಇಲ್ಲೇನ್ ಮಾಡ್ತಿದ್ಯಾ? ಯಾಕೆ ಬಾಯ್ ಹೊರಳ್ತಾ ಇಲ್ವಾ? ನಿನ್ನೆ ಕೇಳ್ತಿರೋದು ಆಯ್ತಾ ಐರನ್ ಮಾಡಿ ಅಂತ. ಇನ್ನೂ ಆಗಿಲ್ಲ, 2 ನಿಮಿಷ ಸರ್, ತಂದು ಕೊಡ್ತೀನಿ. ಬಾಯ್ಲಿ. ಇನ್ನೂ ಆಗಿಲ್ವಾ? 2 ಕೋಟಿ ರೂಪಾಯಿ ಬಿಸ್ನೆಸ್ ಪಾರ್ಟ್ನರ್ ಅಲ್ಲಿ ಕಾಯ್ತಾ ಕೂತಿದ್ದೆ, ನಿನ್ಗೆ ಐರನ್ ಮಾಡಕ್ ಇನ್ನೂ 2 ನಿಮಿಷ ಬೇಕಾ? ನೀನ್ ಐರನ್ ಮಾಡೋವರೆಗೂ ನಾವಲ್ಲಿ ಕಾಯ್ತಾ ಕೂತಿರ್ಬೇಕು. ನೀನೇನ್ ದೊಡ್ಡ ಮಹಾರಾಣಿ? ಕೊಡಿಲಿ, ಕೊಡು. ನೀನೇನ್ ಐರನ್ ಮಾಡೋದ್ ಬೇಡ, ನಾನ್ ಬೇರೆಯವ್ರ ಕೈಲಿ ಮಾಡಿಸ್ಕೊತೀನಿ. ಬೇಜವಾಬ್ದಾರಿ ತಂದು ಕೊಡು. ಸರ್, 2 ನಿಮಿಷ, ನಾನೇ ತಂದು ಕೊಡ್ತೀನಿ. ಇಷ್ಟೊತ್ತು ತನಕ ಏನ್ ಕತ್ತೆ ಕಾಯ್ತಿದ್ಯಾ? ಕೊಡಿಲಿ. ಕೊಡು ಅಂದೆ.
ಕೊಟ್ಟಿರೋ ಒಂದು ಕೆಲಸ ನೆಟ್ಟಿಂಗ್ ಮಾಡಕ್ ಬರಲ್ಲ, ಟೈಲರಿಂಗ್ ಮಾಡ್ತೀಯಂತೆ. ಟೈಲರಿಂಗು ಐರನ್ ಮಾಡಕ್ ಬರಲ್ಲ ಅಂದ್ರೆ ಬೊಗಳ್ಬೇಕು. ಸುಮ್ನೆ ನಮ್ ಟೈಮು ಬಟ್ಟೆ ಪಿಸ್ನ ವೇಸ್ಟ್ ಮಾಡೋದಲ್ಲ. ನಿನ್ನಂತವಳು ಕೆಲಸ ಕೊಟ್ನಲ್ಲ, ನಾನ್ ತಗೊಂಡ್ ಹೊಡ್ಕೋಬೇಕು. ನನ್ ಕೈಲಿ ಸಹಿಸ್ಕೊಳಕ್ ಆಗೋದಿಲ್ಲ. ಏ ಬೈರಾ, ನರ್ತನ ಮೇಡಮ್ ಫೋನ್ ಮಾಡಿ ಕರ್ಸ ಈಗ್ಲೇ. ಬಸ್ಸು, ಇವತ್ತಿ ಮೈನಾ ಸರಿಯಾಗಿ ಸಿಕ್ಕಾಕೊಂಡ್ಲು ನೋಡು ಬಸ್ಸು. ಮೀನ್ ಹಿಡಿಯೋಣ ಅಂತ ಬಲೆ ಎಸೆದ್ರೆ ಮುತ್ತೆ ಸಿಗಾಕೊಂಡಂಗಾಯ್ತು. ಈ ಮುತ್ತು ಆ ಮುತ್ತಣ್ಣ ಕಣ್ಣಿಗೆ ಬಿದ್ರೆ ಬೇರೆ ಮಜಾನೇ ಇರುತ್ತೆ. ತಗೊಳ್ಳಿ ಸರ್, ಕುಡೀರಿ ಸರ್, ತಗೊಳ್ಳಿ. ಬಾಲರಾಜ್, ಏನಾಯ್ತು? ನೋಡಿ ಮೇಡಮ್, ಕ್ಲೈಂಟ್ಸ್ ಬಂದ್ ಕೂತಿದ್ದಾರೆ, ಅರ್ಜೆಂಟ್ ಆಗಿ ಒಂದ್ ಪೀಸ್ ಐರನ್ ಮಾಡ್ಕೊಂಬ ಅಂತ ಕೊಟ್ರೆ ಏನ್ ಮಾಡಿದಳು ನೋಡಿ. ಬಾಲರಾಜ್, ನಿಮ್ ತಲೆಲಿ ಬುದ್ಧಿ ಇದ್ಯಾ ಇಲ್ಲ ಲದ್ದಿ ಇದ್ಯಾ? ಯಾರ ಕೆಲ್ಸ ಹೇಳ್ಬೇಕು, ಏನ್ ಹೇಳ್ಬಾರ್ದು ಅನ್ನೋ ಜ್ಞಾನ ಇಲ್ವಾ ನಿಮ್ಗೆ? ಇದು ಟೈಮು ಅಂದ್ರೆ ನಮ್ಮ ಮಾವ ಏನಾದ್ರೂ ಈಗ ಬಂದ್ರೆ ಅದ್ರ ಮಜಾನೇ ಬೇರೆ ಇತ್ತು ಕಣ. ಬರ್ತಾನೆ ಬರ್ದೆ ಎಲ್ಲೋಯ್ತಾನ ಬಸ್ಸು. ಈಗ ತಾನೇ ಪಿಕ್ಚರ್ ಶುರುವಾಗೈತೆ, ಇನ್ನು ಹೆಸರು ಬಿಡ್ತಾವ್ರೆ. ಪಿಕ್ಚರ್ ಮುಗಿಯಷ್ಟರಲ್ಲಿ ಮುತ್ತಣ್ಣ ಬಂದೇ ಬರ್ತಾನೆ. ಹಂಗಂತೀಯ? ಹಂಗೆ ಅಂತೀನಿ. ಆದ್ರೂ ಮಗಳು ಗತಿ ನೋಡಿ ನಮ್ಮ ಮಾವನ್ ಪಜೀತಿ ಮಾತ್ರ ನೋಡಕ್ಕಾಗಕ್ಕಿಲ್ಲ. ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಹಂಗಾದ್ರೆ ನೆನ್ಸ್ಕೊಳ್ಳೇ ಬೇಡ ಬಿಡು ಬಸ್ಸು. ಲೈವ್ ಆಗಿ ನೋಡುವಂತೆ, ಲೈವ್ ಟೆಲಿಕಾಸ್ಟು ನೋಡು. ನೀವೇ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ ಮೇಡಮ್, ಇದರಲ್ಲಿ ನನ್ನನ್ ಮಾತ್ರ ಮಧ್ಯೆ ಕೇಳಿಬೇಡಿ. ಸರಿ ಬಿಡಿ, ನಾನೇ ಪನಿಷ್ಮೆಂಟ್ ಕೊಡ್ತೀನಿ. ಗಾರ್ಮೆಂಟ್ಸ್ ಅಲ್ಲಿರೋ ಎಲ್ಲಾ ಟಾಯ್ಲೆಟ್ಗಳನ್ನ ಇವಳ ಕೈಯಲ್ಲೇ ಕ್ಲೀನ್ ಮಾಡಿಸಿ.